ಜಾಮೀನಿನ ಮೇರೆಗೆ ಹೊರಬಂದಿರುವಂತಹ ನಟ ದರ್ಶನ್ ಈಗ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಡಲಿಕ್ಕೆ ದರ್ಶನ್ ಮುಂದಾಗ್ತಾ ಇದ್ದಾರೆ. ನಟ ದರ್ಶನ್ ಇವತ್ತಿನಿಂದ ಸಿನಿಮಾ ಕೆಲಸಗಳಿಗೆ ಹಾಜರಾಗ್ತಾ ಇದ್ದಾರೆ. ಹೊಸ ವರ್ಷದ ದಿನವೇ ಸಿನಿಮಾ ಕೆಲಸಕ್ಕೆ ದರ್ಶನ್ ಚಾಲನೆಯನ್ನ ಕೊಡ್ತಾ ಇರುವಂಥದ್ದು. ಕೊಲೆ ಕೇಸ್, ಜೈಲು, ಆಸ್ಪತ್ರೆ, ಬೇಲ್ ಬಳಿಕ ಈಗ ಸಿನಿಮಾ ಕೆಲಸದಲ್ಲಿ ಬಿಸಿ. ಇವತ್ತು ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಮಾಡಲಿದ್ದಾರೆ ದರ್ಶನ್. 1 ಗಂಟೆಗಳ ಡಬ್ಬಿಂಗ್ನಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗುಣಮುಖರಾದ ಬಳಿಕ ಫೆಬ್ರವರಿ 22ರ ನಂತರ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ ದರ್ಶನ್. ಈಗಾಗಲೇ 50% ಶೂಟಿಂಗ್ ಅನ್ನು ಮುಗಿಸಿಕೊಟ್ಟಿದ್ದಾರೆ ಡೆವಿಲ್ ಚಿತ್ರಕ್ಕೆ ದರ್ಶನ್ ಅವರು. ಅದಾದ ಮೇಲೆ ಅವರು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ರು, ಹಾಗಾಗಿ ಶೂಟಿಂಗ್ ಸ್ಟಾಪ್ ಆಗಿತ್ತು. ಇವತ್ತಿನಿಂದ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಕಾಣಿಸಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಂದು ಕಡೆ ಬೆನ್ನು ನೋವು, ಅದಕ್ಕೆ ಶಸ್ತ್ರಚಿಕಿತ್ಸೆಗೆ ಅಂಥೇಳಿ ಮಧ್ಯಂತರ ಜಾಮೀನು, ಅದಾದ ಮೇಲೆ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ತು. ಅದಾದ ಮೇಲೆ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ಮೈಸೂರಿನ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡ್ತಾರೆ. ಈಗ ದರ್ಶನ್ ಡೆವಿಲ್ ಚಿತ್ರದ ಡಬ್ಬಿಂಗ್ ಕಾರ್ಯದಲ್ಲಿ ಇವತ್ತಿನಿಂದ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು. ಎಲ್ಲ ಅಂದುಕೊಂಡಂತಾಗಿದ್ರೆ 2024 ಡಿಸೆಂಬರ್ 25ಕ್ಕೆ ಡೆವಿಲ್ ಸಿನಿಮಾ ತೆರೆಗೆ ಬರಬೇಕಿತ್ತು. ಆದರೆ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ದರ್ಶನ್ ಜೈಲು ಸೇರ್ತಾ ಇದ್ದ ಹಾಗೆ ಡೆವಿಲ್ ಸಿನಿಮಾದ ಚಿತ್ರೀಕರಣ ಅರ್ಧಕ್ಕೆ ನಿಂತಿತ್ತು. ಜೈಲಿನಿಂದ ಬರ್ತಾ ಇದ್ದ ಹಾಗೇನೆ ದರ್ಶನ್ ಅವರು ಯಾವಾಗ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ, ಡೆವಿಲ್ ಸಿನಿಮಾ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಇವತ್ತಿನ ಬೆಳವಣಿಗೆಗಳು ಬಹುತೇಕ ಅದಕ್ಕೆ ಉತ್ತರ ಕೊಟ್ಟಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧನು, ಒಂದು ಕಡೆ ಬೆನ್ನು ನೋವು, ಮತ್ತೊಂದು ಕಡೆ ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಈಗ ಪೊಲೀಸರು ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅದರ ನಡುವೆ ಶೂಟಿಂಗ್ನಲ್ಲಿ, ಡಬ್ಬಿಂಗ್ನಲ್ಲಿ ಇವತ್ತು ದರ್ಶನ್ ಭಾಗಿಯಾಗ್ತಾ ಇರುವಂಥದ್ದು. ಅಂದರೆ ಅಭಿಮಾನಿಗಳಲ್ಲಿದ್ದಂತಹ ಪ್ರಶ್ನೆಗಳಿಗೆ ಈ ಬೆಳವಣಿಗೆಗಳು ಉತ್ತರ ಕೊಡ್ತಾ ಇದೆಯಾ ಅಂತ? ಎಸ್ ಪ್ರೇಮ್, ಹೊಸ ವರ್ಷಕ್ಕೆ ಹೊಸದಾದಂಥ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರ್ತಕ್ಕಂಥ ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಖುಷಿ ಪಡುವಂಥ ಒಂದು ಸುದ್ದಿಯನ್ನು ಈಗ ಕೊಟ್ಟಿರುವಂಥದ್ದು. ಈಗೇನೆಂದರೆ ಡೆವಿಲ್ ಸಿನಿಮಾದ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ಮೈಸೂರಲ್ಲಿ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲೇ ಬಂಧನವಾಗಿರ್ತಾರೆ. ಸೊ ಅದಾದ ಬಳಿಕ 6 ತಿಂಗಳು ಏನು ಜೈಲು ವಾಸ ಏನು ಅನುಭವಿಸಿ ನಂತರ ಜಾಮೀನು ಮೇಲೆ ಈಗ ಆಚೆ ಬಂದು ಚಿಕಿತ್ಸೆಯನ್ನು ಪಡೆದು ಈಗ ಗುಣಮುಖರಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಎಂದಿನಂತೆ ಹೊಸ ವರ್ಷ ಬಂದಾಗ ಹೊಸ ವರ್ಷದ ದಿನ ಸಿನಿಮಾ ಶೂಟಿಂಗ್ ಕೆಲಸ ಆಗಿರ್ಬೋದು, ಡಬ್ಬಿಂಗ್ ಕೆಲಸ ಅಂದರೆ ಆ ಮೂಲಕನೇ ಹೊಸ ವರ್ಷವನ್ನ ಬರ್ಮಾಡ್ಕೊಳ್ತಾ ಇದ್ರು. ಅದರಂತೆ ಈಗ ಈ ವರ್ಷವೂ ಕೂಡ ಏನಂದ್ರೆ ಡೆವಿಲ್ ಸಿನಿಮಾದ ಏನು ಶೂಟಿಂಗ್ ಆಗಿದೆ ಆ ಒಂದು ಭಾಗದ ಒಂದು ದೃಶ್ಯಗಳಿಗೆ ಇವತ್ತು 1 ಗಂಟೆಗಳ ಕಾಲ ಡಬ್ಬಿಂಗ್ ಮಾಡ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂಥದ್ದು. ಏನಂದ್ರೆ ನಾಗರಬಾವಿಯಲ್ಲಿ ಇರ್ತಕ್ಕಂಥ ಸಾಧು ಕೋಕಿಲ್ ಅವರ ಸ್ಟುಡಿಯೋದಲ್ಲಿ ಇವತ್ತು 1 ಗಂಟೆಗಳ ಕಾಲ ಅವರು ಡಬ್ಬಿಂಗ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ನಾವೀಗ ನಾಗರಬಾವಿಯಲ್ಲಿ ಇರ್ತಕ್ಕಂಥ ಸಾಧು ಕೋಕಿಲ್ ಅವರ ಸ್ಟುಡಿಯೋ ಮುಂದೆ ಇರ್ತಕ್ಕಂಥದ್ದು ನೋಡ್ಬೋದು ನೀವು. ಈಗಿಲ್ಲ ನಾಗರಬಾವಿಯಲ್ಲಿರುವ ಸಾಧು ಕೋಕಿಲ್ ಅವರ ಸ್ಟುಡಿಯೋ, ಇಲ್ಲಿಗೆ ಬಂದು 1 ಗಂಟೆಗಳ ಕಾಲ ಅವರು ಡಬ್ಬಿಂಗ್ ಅನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ದರ್ಶನ್ ಅವರು ಈಗ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹಂತವಾಗಿ ಈಗ ಗುಣಮುಖರಾಗ್ತಾ ಇದ್ದಾರೆ. ಸೊ ಫೆಬ್ರವರಿ 22ರ ನಂತರ ಕೂಡ ಸಿನಿಮಾದ ಶೂಟಿಂಗ್ ಅಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಶ್ನೆಗೆ ಏನಂದ್ರೆ ಡೆವಿಲ್ ಸಿನಿಮಾದ ಅಪ್ಡೇಟ್ಗಾಗಿ ಇತ್ತೀಚೆಗೆ ದರ್ಶನ್ ಅವರ ಸಹೋದರ ದಿನಕರ್ ಅವ್ರನ್ನ ಕೇಳಿದಾಗ್ಲೂ ಕೂಡ ಅವರು ಅಂದ್ರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಮಿಲನ ಪ್ರಕಾಶ್ ಮತ್ತೆ ನಿರ್ದೇಶಕ ಮಿಲನ ಪ್ರಕಾಶ್ ಮತ್ತು ಅವ್ರನ್ನ ಭೇಟಿ ಆಗಿದ್ದೇವೆ, ಒಂದಿಷ್ಟು ಮಾತುಕತೆ ನಡೆದಿದೆ ಅನ್ನೋ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಹೊಸ ವರ್ಷವನ್ನ ದರ್ಶನ್ ಅವರು 1 ಗಂಟೆಗಳ ಕಾಲ ಡಬ್ಬಿಂಗ್ ಮಾಡುವ ಮೂಲಕ, ಡೆವಿಲ್ ಸಿನಿಮಾದ ಡಬ್ಬಿಂಗ್ ಮಾಡುವ ಮೂಲಕ ಬರ್ಮಾಡಿಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿರುವಂಥದ್ದು. ಇದು ಅಭಿಮಾನಿಗಳಿಗೆ ಸಂಭ್ರಮದ ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಫ್ರೆಂಡ್ ಧನು, ಯಾವಾಗ ದರ್ಶನ್ ಕೊಲೆ ಕೇಸ್ನಲ್ಲಿ ಹೆಸರು ಬರುತ್ತೆ, ಅದಾದ ಮೇಲೆ ಅವರು ಯಾವಾಗ
ಅರೆಸ್ಟ್ ಆಗ್ತಾರೆ, ಅವರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಂತಹ ರಾಜ್ಯದಲ್ಲಿ ಜನ ಅಂದ್ಕೊಂಡಿದ್ರು ದರ್ಶನ್ ಕೆರಿಯರ್ ಇಲ್ಲಿಗೆ ಮುಗಿದು ಹೋಗ್ಬಿಡ್ತು, ನೆಕ್ಸ್ಟು ದರ್ಶನ್ಗೆ ಫ್ಯೂಚರೇ ಇಲ್ಲ ಅಂಥೇಳಿ. ಬಟ್ ಇವತ್ತಿನ ಡೆವಿಲ್ ಸಿನಿಮಾದ ಡಬ್ಬಿಂಗ್ನಲ್ಲಿ ಭಾಗಿಯಾಗುವ ಮೂಲಕ ಒಂದು ಸಂದೇಶವನ್ನು ಅಭಿಮಾನಿಗಳಿಗೆ, ರಾಜ್ಯದ ಜನರಿಗೆ ರವಾನಿಸುವಂತಹ ಕೆಲಸವನ್ನು ದರ್ಶನ್ ಮಾಡಿದ್ರ ಹೇಗೆ ಅಂಥೇಳಿ? ಎಸ್ ಪ್ರೇಮ್, ಏನಂದ್ರೆ ಈಗ ಈ ಒಂದು ಕೇಸ್ನಲ್ಲಿ ಅವರು ಯಾವಾಗ ಅರೆಸ್ಟ್ ಆದ್ರು ಅಂದಿನಿಂದನೇ ದರ್ಶನ್ ಅವರ ಒಂದು ಕೆರಿಯರ್, ಸಿನಿಮಾ ಕೆರಿಯರ್ ಆಗಲಿ, ಅವರ ಜೀವನ ಇಲ್ಲಿಗೇನೆ ಅಂತ್ಯ ಅನ್ನೋ ಒಂದು ಲೆಕ್ಕಕ್ಕೆ. ಯಾಕಂದ್ರೆ ಅವ್ರಿಗೆ ಸಿನಿಮಾ ಬಿಟ್ಟು ಅವ್ರಿಗೆ ಬೇರೆ ಯಾವುದೇ ರೀತಿಯಾದಂತಹ ಏನು ಇದಿರಲಿಲ್ಲ. ಹಾಗಾಗಿ ದರ್ಶನ್ ಅವರ ಸಿನಿ ಕೆರಿಯರ್ ಇಲ್ಲಿಗೆ ಅಂತ್ಯವಾಯಿತು ಅನ್ನೋ ಒಂದಿಷ್ಟು ಚರ್ಚೆಗಳು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ ಕೂಡ ಚರ್ಚೆ ಆಗ್ತಾ ಇದ್ವು. ಆದರೆ ಈಗ ಅದಕ್ಕೆ ತಕ್ಕದಾದಂಥ ಉತ್ತರ ಈ ಒಂದು ಹೊಸ ವರ್ಷದ ಮೂಲಕ ದರ್ಶನ್ ಅವರು ಏನು ಈಗ ಡಬ್ಬಿಂಗ್ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು, ಈ ಮೂಲಕ ಇದಕ್ಕೆ ಪ್ರಶ್ನೆಗೆ ಆ ಒಂದು ಚರ್ಚೆಗಳು ಏನಿದ್ವು, ಗೊಂದಲಗಳೇನಿದ್ವು, ಅಭಿಮಾನಿಗಳಿಗೆ ಏನು ಒಂದಿಷ್ಟು ಆತಂಕ ಇತ್ತು, ಅವೆಲ್ಲ ಪ್ರಶ್ನೆಗಳಿಗೆ ಈಗ ದರ್ಶನ್ ಅವರು ತೆಡೆ ಎಳೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ವರ್ಷದ ಹೊಸ ವರ್ಷ 2025 ಈ ಮೂಲಕ ಬರಮಾಡಿಕೊಳ್ಳೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ.